ಈಗ ಒಂದು ಕಡೆ ಸಿಎಂ ಬದಲಾವಣೆ ಚರ್ಚೆ ಕರ್ನಾಟಕದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಗೊಂದಲ ಇದೆ. ಯಾವ ಪಕ್ಷಗಳಲ್ಲಿ ಏನದ ಜನ ವಿಶ್ವಾಸ ಇಲ್ಲಾರ್ದಂಗೆ ಆಗಿದೆ. ಕಾಂಗ್ರೆಸ್ ಅಂತರೂ ನೋಡ್ಲಕತ್ತೀರಿ ಎಷ್ಟು ಹೊಲಸಾಗಿದೆ. ಅದೇನೋ ಬೆಂಗಳೂರಿನಾಗ ನಾಯಿಗಳಿಗೆ ಮಾಂಸ ಕೊಡೋದಕ್ಕೆ 3 ಕೋಟಿ ರೂಪಾಯಿ ಅಂತ. ಇವ್ರಿಗೆ ಸಾಲಲಾಗೈತಿ, ಇದಕ್ಕೆ ನಾಯಿಗೆ ಎಲ್ಲಿ ಕೊಡ್ತಾರೆ ಅವರು? ಆಕಳುಗಳನ್ನ ಕಡಿಯೋರಿಗೆ ಅದನ್ನು ಬಂದ್ ಮಾಡಾಕ್ತಾರಲ್ಲ, ಈಗ ನಾಯಿಗೆ ಕೊಡೋರತ್ತ. ನಾಯಿ ಹೆಸರಲ್ಲೇ ತಿನ್ನೋರೇನು ಇನ್ನು ಬರಬಾರ್ತಾನೆ ಹಂದಿ ಹೆಸರಲ್ಲೇ ತಿಂತಾರೆ. ಇವ್ರದ್ದು ಬಿ ಜೆ ಪಿ ಒಳಗೆ ಈ ಒಂದು ಅಧ್ಯಕ್ಷತೆಯಿಂದ ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರು ಇವತ್ತು ಅಸಮಾಧಾನ ಇದ್ದಾರೆ. ಯಾರಿಗೂ ಬಿ ಜೆ ಪಿಗೆ ಕೆಲಸ ಮಾಡೋ ಹುರುಪಿಲ್ಲ. ಪಾಪ ಕುಮಾರಸ್ವಾಮಿ ಅವ್ರದಂತೂ ಪಾರ್ಟಿ, ಅದು ಸಣ್ಣ ಪಾರ್ಟಿ, ಏನೇನೋ ಬಡ್ದಾಡಿ ಅವ್ರ ಮಗನ ಬಿಟ್ಟು ಅಡ್ಡಾಡ್ಸ್ಲಕತ್ತಾರ. ಅಲ್ಲೂ ಗೊಂದಲ ಇದೆ. ಹಿಂಗಾಗಿ ಅದಕ್ಕೆ ನಾವು ವಿಚಾರ ಮಾಡಕತ್ತೀವಿ, ಹೊಸ ರಾಜಕೀಯ ಶಕ್ತಿ ಕರ್ನಾಟಕ ಬೇಕಾಗಿದೆ ಅಂತ. ಸೋಮಣ್ಣ ಅವರು ನೆಕ್ಸ್ಟ್ ಈಗ ಒಂದು ಕಡೆ ಸಿಎಂ ಬದಲಾವಣೆ ಚರ್ಚೆ ಕರ್ನಾಟಕದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಗೊಂದಲ ಇದೆ. ಯಾವ ಪಕ್ಷಗಳಲ್ಲಿ ಏನದ ಜನ ವಿಶ್ವಾಸ ಇಲ್ಲಾರ್ದಂಗೆ ಆಗಿದೆ. ಕಾಂಗ್ರೆಸ್ ಅಂತರೂ ನೋಡ್ಲಕತ್ತೀರಿ ಎಷ್ಟು ಹೊಲಸಾಗಿದೆ. ಅದೇನೋ ಬೆಂಗಳೂರಿನಾಗ ನಾಯಿಗಳಿಗೆ ಮಾಂಸ ಕೊಡೋದಕ್ಕೆ 3 ಕೋಟಿ ರೂಪಾಯಿ ಅಂತ. ಇವ್ರಿಗೆ ಸಾಲಲಾಗೈತಿ, ಇದಕ್ಕೆ ನಾಯಿಗೆ ಎಲ್ಲಿ ಕೊಡ್ತಾರೆ ಅವರು? ಆಕಳುಗಳನ್ನ ಕಡಿಯೋರಿಗೆ ಅದನ್ನು ಬಂದ್ ಮಾಡಾಕ್ತಾರಲ್ಲ, ಈಗ ನಾಯಿಗೆ ಕೊಡೋರತ್ತ. ನಾಯಿ ಹೆಸರಲ್ಲೇ ತಿನ್ನೋರೇನು ಇನ್ನು ಬರಬಾರ್ತಾನೆ ಹಂದಿ ಹೆಸರಲ್ಲೇ ತಿಂತಾರೆ. ಇವ್ರದ್ದು ಬಿ ಜೆ ಪಿ ಒಳಗೆ ಈ ಒಂದು ಅಧ್ಯಕ್ಷತೆಯಿಂದ ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರು ಇವತ್ತು ಅಸಮಾಧಾನ ಇದ್ದಾರೆ. ಯಾರಿಗೂ ಬಿ ಜೆ ಪಿಗೆ ಕೆಲಸ ಮಾಡೋ ಹುರುಪಿಲ್ಲ. ಪಾಪ ಕುಮಾರಸ್ವಾಮಿ ಅವ್ರದಂತೂ ಪಾರ್ಟಿ, ಅದು ಸಣ್ಣ ಪಾರ್ಟಿ, ಏನೇನೋ ಬಡ್ದಾಡಿ ಅವ್ರ ಮಗನ ಬಿಟ್ಟು ಅಡ್ಡಾಡ್ಸ್ಲಕತ್ತಾರ. ಅಲ್ಲೂ ಗೊಂದಲ ಇದೆ. ಹಿಂಗಾಗಿ ಅದಕ್ಕೆ ನಾವು ವಿಚಾರ ಮಾಡಕತ್ತೀವಿ, ಹೊಸ ರಾಜಕೀಯ ಶಕ್ತಿ ಕರ್ನಾಟಕ ಬೇಕಾಗಿದೆ ಅಂತ. ಸೋಮಣ್ಣ ಅವರು ನೆಕ್ಸ್ಟ್